ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸಿದ್ದಾಪುರದಲ್ಲಿ ಆಯೋಜಿಸಿದ್ದ ಕ್ರಿಶ್ಚಿಯನ್ ಪ್ರೀಮಿಯರ್ ಲೀಗ್ನ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮಡಿಕೇರಿಯ ಆರ್ಚ್ ಏಂಜಲ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಸಾಧನೆಗೆ ವಯಸ್ಸು ಅಡ್ಡಿಯಾಗುವುದಿಲ್ಲ, ಮನಸ್ಸಿದ್ದರೆ ಮಾರ್ಗ ಎನ್ನುವುದನ್ನ ಇಲ್ಲೊಬ್ಬರು ರಿಕ್ಷಾ ಚಾಲಕ ಸಾಧಿಸಿ ತೋರಿದ್ದಾರೆ. ಇದೆಲ್ಲವೂ ಕಾರ್ಕಳದಲ್ಲಿ ಕಂಡುಬಂತು. ಬೆಂಗಳೂರು ನಗರದ ಬಸವೇಶ್ವರ ಸರ್ಕಲ್ನಲ್ಲಿ ಕಥಾ ನೃತ್ಯ ಅಂಗಣ ವತಿಯಿಂದ ಇಂಡಿಯನ್ ಇಂಟರ್ನ್ಯಾಷನಲ್ ಡ್ಯಾನ್ಸ್ ಫೆಸ್ಟಿವಲ್ ಆಯೋಜಿಸಲಾಗಿತ್ತು. ನಾಪೋಕ್ಲ ಸಮೀಪದ ಕಕ್ಕಬ್ಬೆ ಯುವಕಪಾಡಿ ಗ್ರಾಮದ ಶ್ರೀ ಪನ್ನಂಗಾಲ ತಮ್ಮೆ ದೇವಿಯ ವಾರ್ಷಿಕ ಉತ್ಸವ ಶತಬಾಕಿನ ನಡೆಯಿತು. ನಾಪೋಕ್ಲು ಸಮೀಪದ ಕಕ್ಕಬ್ಬೆ ಯುವಕವಾಡಿ ಗ್ರಾಮದ ಶ್ರೀ ಪನ್ನಂಗಾಲ ತಮ್ಮೆ ದೇವಿಯ ವಾರ್ಷಿಕ ಉತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ವಿಶೇಷತೆ ಏನೆಂದರೆ ಈ ದೇವಿಯನ್ನ ಪರಿಶಿಷ್ಟ ಜನಾಂಗದವರು ಪೂಜಿಸುತ್ತಾರೆ. ಇಲ್ಲಿ ಕೊಡೆ ಬರುವ ವಿಷಯ ವಿಸ್ಮಯವಾಗಿದೆ. ಕೊಡೆಗೆ ದೇವರು ಬರುವುದು ಅದನ್ನು ಹಿಡಿದು ನಿಲ್ಲಿಸಲಾಗದ ಸ್ಥಿತಿ ವಿಶೇಷತೆ. ಅದರಂತೆ ಪರಿಶಿಷ್ಟ ಜನಾಂಗದವರಿಗೆ ಇಲ್ಲಿ ತಿರೋಳ ಬರುತ್ತದೆ. ಅಂದರೆ ಕರಿಚಾಮುಂಡಿ, ಚೌಂಡಿ, ಅಯ್ಯಪ್ಪ ಮತ್ತಿತರ ಉಗ್ರಮೂರ್ತಿ ದೇವತೆಗಳು ಮೈ ಮೇಲೆ ಬಂದು ಜೋಡಿ ಕತ್ತಿಯಿಂದ ತಲೆಗೆ ಕಳೆದುಕೊಳ್ಳುವ ದೃಶ್ಯ ಎಂಥವರನ್ನ ಭಯಭೀತರನ್ನಾಗಿ ಮಾಡುತ್ತದೆ. ತಲೆಗೆ ಗಾಯವಾಗಿ ರಕ್ತ ಚಿಮ್ಮುತ್ತಿರುತ್ತದೆ. ನಂತರ ದೇವಾಲಯದಲ್ಲಿ ತಲೆಗೆ ದೇವರ ಎಣ್ಣೆಯನ್ನು ಹಾಕಿದರೆ ಈ ಗಾಯವು 2-3 ದಿನದಲ್ಲಿ ಮಾಯವಾಗುತ್ತದೆ ಎಂದು ಪ್ರತೀತಿ ಇದೆ. ಈ ವರ್ಷ ಚಿಕ್ಕ ಹಬ್ಬ. ಈ ಹಬ್ಬದಲ್ಲಿ ಹಳೆಯ ಕೊಡೆಯನ್ನೇ ಉಪಯೋಗಿಸಿ ಉಳಿದಂತೆ ಹಬ್ಬವು ನಿಯಮದಿಂದ ನಡೆಯಿತು. ಮೊದಲ ದಿನವಾದ ಭಾನುವಾರ ಬೆಳಿಗ್ಗೆ ಅಂಜಪರವಂಡ ಮನೆಯಿಂದ ದೇವರ ತಿರುವಭರಣ ಭಂಡಾರ ದೇವಾಲಯಕ್ಕೆ ತರಲಾಯಿತು. ಬಳಿಕ ದೇವರ ಮೂರ್ತಿಯನ್ನು ಸ್ವಚ್ಛಗೊಳಿಸಿ ತೆಂಗಿನಕಾಯಿ ನೀರು ಹಾಗೂ ಎಳೆನೀರಿನಿಂದ ಅಭಿಷೇಕ ಮಾಡಿ ಚಿನ್ನಾಭರಣ ಮತ್ತು ಹೂಗಳಿಂದ ಶೃಂಗರಿಸಿದ ನಂತರ ದೇವರನ್ನ ಹೊತ್ತು ಪ್ರದಕ್ಷಿಣೆ ಬರಲಾಯಿತು. ಇದೇ ಸಂದರ್ಭದಲ್ಲಿ ಕೊಡೆಯನ್ನ ದೇವಾಲಯದ ಪ್ರದರ್ಶನ ಬರಲಾಯಿತು. 2ನೇ ದಿನವಾದ ಸೋಮವಾರ ಕುರುಂದ ಹಬ್ಬ. ಈ ಹಬ್ಬದಲ್ಲಿ ತಿರೋಳ ಬಂದವರು ತಲೆಗೆ ತೆಂಗಿನಕಾಯಿಯನ್ನ ಕುಟ್ಟಿ ಹೊಡೆಯುವುದು ಭಕ್ತರನ್ನ ಮೂಕ ಪ್ರೇಕ್ಷರನ್ನಾಗಿ ಮಾಡಿತು. ನಂತರ ದೇವರ ವಿಧಿವಿಧಾನಗಳಂತೆ ಹಬ್ಬದ ಕಾರ್ಯ ನಡೆಯಿತು. ಇದೇ ಸಂದರ್ಭ ದೇವಾಲಯದ ತಕ್ಕ ಮುಖ್ಯಸ್ಥರು, ಊರು ಮತ್ತು ಪರವೂರಿನ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಇಷ್ಟಾರ್ಥ ಹರಕೆ ಕಾಣಿಕೆ ಒಪ್ಪಿಸಿ ಪ್ರಸಾದ ಸ್ವೀಕರಿಸಿದವು. ಹಬ್ಬವು ಸಂಪನ್ನಗೊಂಡಿತು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಸಿದ್ದಾಪುರದಲ್ಲಿ ಆಯೋಜಿಸಿದ್ದ ಕ್ರಿಶ್ಚಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮಡಿಕೇರಿಯ ಆರ್ಚ್ ಏಂಜಲ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ವಿರಾಜಪೇಟೆ ತಾಲೂಕಿನ ಸಿದ್ದಾಪುರದಲ್ಲಿ ಆಯೋಜನೆಗೊಂಡಿದ್ದ ಕ್ರಿಶ್ಚಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮಡಿಕೇರಿಯ ಆರ್ಚ್ ಏಂಜಲ್ ತಂಡ ಚಾಂಪಿಯನ್ ಪಟ್ಟ ಮುಡಿಗೇರಿಸಿಕೊಂಡಿತು. ರೋಚಕ ಅಂತಿಮ ಪಂದ್ಯದಲ್ಲಿ ಮಡಿಕೇರಿಯ ನ್ಯೂ ಸ್ಟಾರ್ ತಂಡ ಉತ್ತಮ ಪೈಪೋಟಿ ನೀಡಿದರೂ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತು. ಪೊನ್ನಂಪೇಟೆಯ ಅಪೋಲ್ಸ ತಂಡ ತೃತೀಯ ಸ್ಥಾನ ಪಡೆದರೆ ಆತಿಥೇಯ ಸಿದ್ದಾಪುರದ ಟ್ರಿನಿಟಿ ತಂಡ 4ನೇ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತು. ಟ್ರಿನಿಟಿ ತಂಡ 4ನೇ ಸ್ಥಾನಕ್ಕೆ ತೃಪ್ತಿಪಟ್ಟಿತು. ಪಂದ್ಯಾವಳಿಯ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ವಿರಾಜಪೇಟೆಯ ಧರ್ಮಗುರು ಜೇಮ್ಸ್ ಮಾತನಾಡಿ, ಇಂತಹ ಕ್ರೀಡಾಕೂಟಗಳು ಕ್ರೈಸ್ತ ಸಮುದಾಯದ ಯುವಜನರನ್ನ ಒಂದೇ ವೇದಿಕೆಯಲ್ಲಿ ಒಂದಾಗಿಸಿ ಒಗ್ಗಟ್ಟಿನ ಮನೋಭಾವ ಬೆಳೆಸಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಿದ ಸಮಿತಿಯನ್ನು ಅವರು ಅಭಿನಂದಿಸಿದರು. ವಿರಾಜಪೇಟೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ PV ಜಾನ್ಸನ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸಿಪಿಎಲ್ ಅಧ್ಯಕ್ಷ ಜಾರ್ಜ್, ಸಿಜೆ ಬಿಲ್ವೇರ್ ಅನಿಲ್, ದಾನಿಗಳಾದ ಶಾಲು ಸಿಕ್ವೆರ, ನಿವೃತ್ತ ಶಿಕ್ಷಕಿ ಮೌಳಿ, ಸಾಬು ವರ್ಗೀಸ್, ಥೋಮಸ್ ಕುರಿಯನ್, ಡೊಮೇಸ್ ಸಂಘದ ಶೌಕತ್, ಜಿಮ್ಮಿ ಸಿಕ್ವೆರ, ಟೋಮಿ ಥೋಮಸ್ ಸೇರಿದಂತೆ ಅನಿಲ್, ಜೋಯ್, ವಿಜೇಶ್, ಅನೀಶ್, ಮಶ್ಚಿನ್ ಲೋಬೋ, ರಂಜಿತ್, ಅಗಸ್ಟಿನ್, ಫ್ರಾನ್ಸಿಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಕ್ರೀಡೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಕೈದ ಅನುಷಾ MG, ಚರಿಷ್ಮಾ ಜಾನ್ಸನ್, ಫೋಲ್
ಪತ್ರಕರ್ತರಾದ ಆಂಟೋನಿ, ಸೈಜನ್ ಪೀಟರ್, ಆಶಿಕ್ ಕ್ರಿಸ್ಟಿ, ಕ್ವಿಂಟನ್ ಕೆನಿನ್, ಆಂಟೋನಿ ಡಿಸೋಜಾ, ಬಿಬಿನ್ ಸೆಬಾಸ್ಟಿನ್, ಜಿಮ್ಮಿ ಸಿಕ್ವೆರಾ, ಅರುಣ್ ಹಾಗೂ ಥೋಮಸ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕಾರ್ಕಳ ತಾಲೂಕಿನ ನಿಟ್ಟೆ ಗ್ರಾಮದ ಹತ್ತೂರು ನಿವಾಸಿ ತನ್ನ 43ನೇ ವಯಸ್ಸಿನಲ್ಲಿ ಪಿಯುಸಿ ತೇರ್ಗಡೆಯಾಗಿ ಸಾಧನೆಗೆ ವಯಸ್ಸು ಅಡ್ಡಿಯಾಗುವುದಿಲ್ಲ ಎಂಬುದನ್ನು ಸಾಬೀತುಪಡಿಸಿದ್ದಾರೆ. ಸಾಧನೆಗೆ ವಯಸ್ಸು ಅಡ್ಡಿಯಾಗುವುದಿಲ್ಲ, ಮನಸ್ಸಿದ್ದರೆ ಮಾರ್ಗ ಎನ್ನುವುದನ್ನು ಇಲ್ಲೊಬ್ಬರು ರಿಕ್ಷಾ ಚಾಲಕ ಸಾಧಿಸಿ ತೋರಿಸಿದ್ದಾರೆ. ತನ್ನ 43ನೇ ವಯಸ್ಸಿನಲ್ಲಿ ಪಿಯುಸಿ ತೇರ್ಗಡೆಯಾದ ಅವರ ಸಾಧನೆಗೆ ಪ್ರಶಂಸೆ ವ್ಯಕ್ತವಾಗಿದೆ. ಹೆಸರು ಪ್ರಶಾಂತ್ ಪೂಜಾರಿ, 43 ವರ್ಷ, ವೃತ್ತಿಯಲ್ಲಿ ರಿಕ್ಷಾ ಚಾಲಕ. ಕಾರ್ಕಳ ತಾಲೂಕಿನ ನಿಟ್ಟೆ ಗ್ರಾಮದ ಹತ್ತೂರು ನಿವಾಸಿಯಾಗಿರುವ ಪ್ರಶಾಂತ್ ಪೂಜಾರಿ ಅವರಿಗೆ ಬಾಲ್ಯದಲ್ಲಿದ್ದ ಬಡತನ ಓದಲು ಅವಕಾಶ ಕಲ್ಪಿಸಿಕೊಡಲಿಲ್ಲ. ಹತ್ತೂರು ಸೆಂಟ್ ಲಾರೆನ್ಸ್ ಹೈಸ್ಕೂಲ್ನಲ್ಲಿ 1996-97ನೇ ಸಾಲಿನಲ್ಲಿ 9ನೇ ತರಗತಿಯಲ್ಲಿ ಅನುತ್ತೀರ್ಣಗೊಂಡ ಬಳಿಕ ಶಾಲೆಯ ಮೆಟ್ಟಿಲು ಹತ್ತಿಲ್ಲ. ಕಲಿಸುವ ವಾತಾವರಣ ಕೂಡ ಮನೆಯಲ್ಲಿರಲಿಲ್ಲ. ಆದರೆ ತಾನು ವಿದ್ಯಾವಂತನಾಗಬೇಕೆಂಬ ನಿರ್ಧಾರ ಮನಸ್ಸಿನಲ್ಲಿ ಅಚಲವಾಗಿತ್ತು. ಅದಕ್ಕಾಗಿ ಛಲ ಬಿಡದೆ ಪ್ರಯತ್ನ ಮುಂದುವರೆಸಿದ್ದಾರೆ. ವೃತ್ತಿ ಜೊತೆಗೆ ಛಲದಿಂದ ಓದಿ ಪಿಯುಸಿ ಪಾಸ್ ಆಗಿದ್ದಾರೆ. ಹತ್ತೂರು ಹೈಸ್ಕೂಲ್ನ ಶಿಕ್ಷಕರ ನೆರವಿನಿಂದ 2024-25ನೇ ಸಾಲಿನಲ್ಲಿ SSLC ಪರೀಕ್ಷೆ ಬರೆದು ತೇರ್ಗಡೆ ಹೊಂದಿದ್ದರು. ಮುಂದೆ ಕಲಿಯಬೇಕೆಂಬ ಹಂಬಲವಿದ್ದ ಕಾರಣ ಕಾರ್ಕಳ ಯಶಸ್ವಿ ಟ್ಯುಟೋರಿಯಲ್ನಲ್ಲಿ 3 ತಿಂಗಳ ಕಾಲ ಪಿಯುಸಿ ಕೋಚಿಂಗ್ ಪಡೆದು ಪರೀಕ್ಷೆ ಬರೆದು ಕಲಾ ವಿಭಾಗದಲ್ಲಿ 334 ಅಂಕ ಪಡೆದು ಉತ್ತೀರ್ಣರಾಗಿದ್ದಾರೆ. ಇವರಿಗೆ ನಮ್ಮ ಸಂಗಮ ಟಿವಿ ಬಳಗದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ನಿಮ್ಮ ಹೆಸರು? ಪ್ರಶಾಂತ್ ಪೂಜಾರಿ, ಹತ್ತೂರು. ನೀವು ಎಷ್ಟು ವರ್ಷದಿಂದ ರಿಕ್ಷಾ ಚಾಲನೆಯಲ್ಲಿ ಮಾಡ್ತಾ ಇದ್ದೀರಿ ಕಾರ್ಕಳದಲ್ಲಿ? ನಾನು ಸುಮಾರು ಒಂದು 15-16 ವರ್ಷ ರಿಕ್ಷಾದಲ್ಲಿ ದುಡಿತಾ ಇದ್ದೇನೆ. ಅದರ ನಂತರ ತದನಂತರ ಅಂದ್ರೆ ರಿಕ್ಷಾದಲ್ಲೇ 16 ವರ್ಷದಿಂದ ದುಡಿತಾ ಇದ್ದೇನೆ. ಅದಂದ್ರೆ ಈಗ ಮತ್ತೆ ಹೋದ ಸಲ ಒಂದು SSLC ಬರೆಯುವಂತ ಒಂದು ಮನಸ್ಸಾಗಿತ್ತು. ಹತ್ತೂರಿನ ಶಿಕ್ಷಕಿಯರು ಮತ್ತೆ ಟೆಲಿಫೋನ್ ಟೀಚರ್ ಎಲ್ಲ ಒಳ್ಳೆ ಸಪೋರ್ಟ್ ಮಾಡಿದ್ರು. ಮತ್ತೆ ನಾನು 96-97 ಇಸ್ವಿಯಲ್ಲಿ ಶಾಲೆ ಬಿಟ್ಟು 27-28 ವರ್ಷ ಕಳೆದೋಗಿದೆ. ಆದ್ದರಿಂದ ನೀನು ಹೋದ ಸಲ ಒಂದು 10ನೇ ತರಗತಿ 10ನೇ ಕ್ಲಾಸ್ ಬರಿಬೇಕಂತ ನಮ್ಮ ಟೀಚರ್ ಹತ್ರ ಒಂದು ಮಾತಾಡಿದೆ. ಅವರು ತುಂಬಾ ಬೆಂಬಲವಾಗಿ ನಿಂತರು. ಹಾಗಾಗಿ ಹೋದ ಸಲ ಪರೀಕ್ಷೆ ಬರೀಲಿಕ್ಕೆ ಸ್ವಲ್ಪ ಅನುಕೂಲ ಆಯಿತು. ಈ ಸಲ ನಾನು ಯಶಸ್ವಿ ಟ್ಯುಟೋರಿಯಲ್ಸ್ಗೆ ಹೋಗಿ ಅಲ್ಲಿ ಮಾತಾಡಿ ಅಲ್ಲಿ ಅವರು ನಿಮಗೆ ಬರೀಬಹುದು, ನೀವು ಬನ್ನಿ ಅಂತ ಒಳ್ಳೆಯ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಸರಸ್ವತಿ ಮ್ಯಾಮ್ ಅವರು. ಮತ್ತೆ ಅಲ್ಲಿಯ ಎಲ್ಲ ತುಂಬಾ ಮ್ಯಾಮ್ನವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಈ ಸಲ ಸಹ ಒಂದು ಸೆಕೆಂಡ್ PUC ಬರೀಲಿಕ್ಕೆ ಕಾರಣ ಆಯ್ತು. ಈಗ ಪರೀಕ್ಷೆಗೆ ಕೂತ್ಕೊಳ್ಳುವಾಗ ಈಗ ಸೀನಿಯರ್ ಆಗಿ ನೀವೇ ಅಲ್ಲಿ ಇದ್ದೀರ ಹಾಗಾದ್ರೆ, ಅಂದ್ರೆ ಏಜ್ ಅಲ್ಲಿ? ಹೌದು. ನಿಮ್ಗೆ ಯಾವ ತರ ಏನು ಅನಿಸ್ಲಿಲ್ಲ? ಅಂದ್ರೆ ನಾನೀಗ ಪರೀಕ್ಷೆಗೆ ಬಂದು PUC ಕೂತ್ಕೊಳ್ತಾ ಇದ್ದೇನೆ ಬರೀಲಿಕ್ಕೆ ಹೋಗುವಾಗ ಥಿಂಕಿಂಗ್ ನಮ್ದು ಪಾಸಿಟಿವ್ ಇದ್ರೆ ಏನಷ್ಟು ಕಷ್ಟ ಆಗುದಿಲ್ಲ. ಮತ್ತೆ 1-2 ಸಲ ಹೋಗುವಾಗ ಸ್ವಲ್ಪ ಮಕ್ಕಳೆಲ್ಲ ನನ್ನ ನೋಡ್ತಾ ಇದ್ರು. ಹಾಗಾಗಿ ಸ್ವಲ್ಪ ಇದು ಆಗ ಏನಿಲ್ಲ, ನಮ್ದು ವಿದ್ಯಾರ್ಥಿಗಳ ತರ ನೀವು ಪರೀಕ್ಷೆ ಬರೀತಿದ್ವಿ. ಮತ್ತೆ ಅದು ಸರಾಗವಾಯಿತು. ಅಂದ್ರೆ ಯಾವ ರೀತಿಯಲ್ಲಿ ಸಪೋರ್ಟ್? ಅಂದ್ರೆ ಈಗ ಸ್ಟಡೀಸ್ ಮಾಡ್ಲಿಕ್ಕೆ ಡೇ ಟೈಮಲ್ಲಿ ನೀವು ಆಟೋ ಚಾಲನೆ ಎಲ್ಲ ಮಾಡ್ತಾ ಇದ್ದೀರಿ, ಹಾಗೆ ರಾತ್ರಿ ಕೂತ್ಕೊಂಡು ಓದುವಂತದ್ದು ಆ ರೀತಿಯಲ್ಲಿ? ಅಂದ್ರೆ ಬೆಳಿಗ್ಗೆ ಓದುವುದು, ಬೆಳಿಗ್ಗೆ ಎದ್ದೆ ಓದುವುದು, ಮತ್ತೆ ಬೆಳಿಗ್ಗೆ 3-4 ಗಂಟೆಗೆಲ್ಲ ಎದ್ದು ಓದ್ತಾ ಇದ್ದೆ. ಹಗಲೊತ್ತು ರಿಕ್ಷಾದಲ್ಲಿ ಬಾಡಿಗೆ ಮಾಡಿ ಸಂಜೆ ಎಲ್ಲ ಓದ್ಲಿಕ್ಕೆ ಆಗುದಿಲ್ಲ. ಬೆಳಿಗ್ಗೆ ಎಲ್ಲ ಡೇ ಟೈಮ್ ಎಲ್ಲ ಓದುವುದೇ ಇಲ್ಲ, ನಾನು ಬೆಳಿಗ್ಗೆ ಮಾತ್ರ ಓದುವುದು. ಮತ್ತೆ ಮನೆಯಲ್ಲಿ ಎಲ್ಲ ತುಂಬಾ ನನ್ನ ಮಿಸ್ಸಸ್ ಎಲ್ಲ ತುಂಬಾ ಪ್ರೋತ್ಸಾಹ ಇತ್ತು, ಸಪೋರ್ಟಿವ್ ಆಗಿದ್ರು. ಅವರು ಏನ್ ಮಾಡ್ತಾ ಇದ್ದಾರೆ? ಅವರು ನಿಮ್ಮ ಮಿಸ್ಸಸ್ ಏನ್ ಮಾಡ್ತಾ ಇದ್ದಾರೆ? ವೃತ್ತಿಯಲ್ಲಿದ್ದಾರಾ ಅಥವಾ ಯಾವುದು? ಯಾವ ವೃತ್ತಿಯಲ್ಲಿದ್ದಾರೆ ಅವರು? ಅಂದ್ರೆ ವರ್ಕ್ ಮಾಡ್ತಾ ಇದ್ದಾರಾ ಅಂತ ಹೇಳಿ ಕೇಳಿದ್ರು. ನಾವು ಮಿಸಸ್. ಹೌದು. ನನ್ನ ಮಿಸಸ್ ಸುರತ್ಕಲಲ್ಲಿ ಕೆಲಸ ಮಾಡ್ತಿದ್ದಾಳೆ, NIT ಕಾಲೇಜಲ್ಲಿ ಸೈನ್ಸ್ ಇದು ಲ್ಯಾಬ್ ಅಸಿಸ್ಟೆಂಟ್ ಆಗಿ ಇದ್ದಾಳೆ. ಹಾಗೆ ಅವರ ಸಪೋರ್ಟ್ ಇಂದ ನಿಮ್ಗೆ ಕೂಡ ಸಪೋರ್ಟ್ ಇಂದಲೇ ಬರೀಲಿಕ್ಕೆ ತುಂಬಾ ಒಂದು ಚಾನ್ಸ್ ಸಿಕ್ಕಿದ್ದು. ಈಗ ಮುಂದೆ ಏನು ನಿಮ್ಮ ಅಭಿಪ್ರಾಯ? ಮುಂದಕ್ಕೆ ಯಾವ ರೀತಿಯಲ್ಲಿ ಮುಂದಕ್ಕೆ ಕಲಿಯುವ ಅಂತೇಳಿ? ಮುಂದಕ್ಕೆ ಕಲಿಬೇಕಾದ್ರೆ ಡಿಗ್ರಿ ಮಾಡ್ಬೇಕಂತ ಇದ್ದೇನೆ. ತುಂಬಾ ಸಪೋರ್ಟಿವ್, ತುಂಬಾ ಜನ ಸಪೋರ್ಟ್ ಮಾಡ್ತಿದ್ದಾರೆ. ನಮ್ಮ ರಿಕ್ಷಾ ಸ್ಟ್ಯಾಂಡ್ನವರಾಗ್ಲಿ, ಮನೆಯಲ್ಲಿ ಆಗ್ಲಿ, ಮತ್ತೆ ಯಶಸ್ವಿ ಟ್ಯುಟೋರಿಯಲ್ ಮ್ಯಾಮ್ನವರಾಗ್ಲಿ, ಹತ್ತೂರಿನ ಶಾಲಾ ಶಿಕ್ಷಕರಾಗ್ಲಿ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೋಡ್ಬೇಕು ಈಗ ಮುಂದಿನ ವಿದ್ಯಾಭ್ಯಾಸ ಏನು. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಬೆಂಗಳೂರು ನಗರದ ಬಸವೇಶ್ವರ ಸರ್ಕಲ್ನಲ್ಲಿ ಕಥಾ ನೃತ್ಯ ಅಂಗಣ ವತಿಯಿಂದ ಇಂಡಿಯಾ ಇಂಟರ್ನ್ಯಾಷನಲ್ ಡ್ಯಾನ್ಸ್ ಫೆಸ್ಟಿವಲ್ ಆಯೋಜಿಸಲಾಗಿತ್ತು.
ಬೆಂಗಳೂರು ನಗರದ ಅನುಭವ ಮಂಟಪ ಬಸವ ಭವನದ ಸಹಯೋಗದಲ್ಲಿ ಬಸವೇಶ್ವರ ಸರ್ಕಲ್ನಲ್ಲಿ ಕಥಾ ನೃತ್ಯ ಅಂಗಣ ವತಿಯಿಂದ ಆಯೋಜಿಸಲಾದ ಇಂಡಿಯನ್ ಇಂಟರ್ನ್ಯಾಷನಲ್ ಡ್ಯಾನ್ಸ್ ಫೆಸ್ಟಿವಲ್ ಅತ್ಯಂತ ವೈಭವದಿಂದ ನಡೆಯಿತು. ಪ್ರಸಿದ್ಧ ನೃತ್ಯ ಗುರು ಶ್ರೀಮತಿ ಗಾರ್ಗಿ ಗೋಸ್ವಾಮಿ ಅವರ ನೇತೃತ್ವದಲ್ಲಿ ನಡೆದ ಈ ಉತ್ಸವವು ಪದ್ಮವಿಭೂಷಣ ಪಂಡಿತ್ ಬಿರ್ಜು ಮಹಾರಾಜ್ ಹಾಗೂ ವಿದುಷಿ ದುರ್ಗಾ ಆರ್ಯ ಅವರ ಆಶಯದಲ್ಲಿ ಬೆಳೆದು ಬಂದ ನೃತ್ಯ ಪರಂಪರೆಯ ಸೊಬಗನ್ನ ಪ್ರತಿಬಿಂಬಿಸಿತು. ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ ಕಲಾವಿದರು ತಮ್ಮ ಅದ್ಭುತ ಪ್ರತಿಭೆಯನ್ನು ಪ್ರದರ್ಶಿಸಿ ಪ್ರೇಕ್ಷಕರ ಮನಗೆದ್ದರು. ಈ ಮಹೋತ್ಸವದಲ್ಲಿ ಒಟ್ಟು 21 ಸೋಲು ಪ್ರದರ್ಶನಗಳು ಮತ್ತು 105ಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿ ವೈವಿಧ್ಯಮಯ ನೃತ್ಯ ಶೈಲಿಗಳನ್ನು ಪರಿಚಯಿಸಿದವು. ಕೇರಳ, ವಾರಣಾಸಿ, ಕೋಲ್ಕತ್ತಾ, ಮಹಾರಾಷ್ಟ್ರ, ದೆಹಲಿ, ಚೆನ್ನೈ ಸೇರಿದಂತೆ ಹಲವು ರಾಜ್ಯಗಳಿಂದ ಕಲಾವಿದರು ಆಗಮಿಸಿ ಭಾರತೀಯ ಸಂಸ್ಕೃತಿಯ ವೈಭವವನ್ನು ವೇದಿಕೆಯಲ್ಲಿ ಮೂಡಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಬೆಂಗಳೂರು ದೂರದರ್ಶನ ಕೇಂದ್ರದ ವಿಶ್ರಾಂತ ಕಾರ್ಯಕ್ರಮ ನಿರ್ದೇಶಕಿ ಡಾಕ್ಟರ್ ನಿರ್ಮಲಾ ಎಲಿಗಾರ್ ಮಾತನಾಡಿ, ನೃತ್ಯವು ಭಗವಂತನ ಸಾಕ್ಷಾತ್ಕಾರಕ್ಕೆ ಭಕ್ತಿ ಸಮರ್ಪಣಾ ವೇದಿಕೆಯಾಗಿದೆ. ಭರತನಾಟ್ಯ ಸೇರಿದಂತೆ ಶಾಸ್ತ್ರೀಯ ನೃತ್ಯ ಕಲೆಗಳು ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯ ಒಂದು ಭಾಗವಾಗಿದ್ದು ಭಗವಂತನ ಸಾಕ್ಷಾತ್ಕಾರವನ್ನು ಹೊಂದಲು ದಾರಿಮಾರ್ಗವಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವಿದುಷಿ ದುರ್ಗಾ ಆರ್ಯ, ಅಹಲ್ಯ ಫೌಂಡೇಶನ್ ಸಂಸ್ಥಾಪಕಿ ಶ್ರೀಮತಿ ಎನ್ಎಸ್ ಮಹಾಲಕ್ಷ್ಮಿ, ಡಾಕ್ಟರ್ ನಿರ್ಮಲಾ ಎಲಿಗಾರ್, ಶ್ರೀಮತಿ ಇಂದಿರಾ ಶಾಂತಕುಮಾರ್, ಶ್ರೀಮತಿ ಲತಾ ಪೂರ್ವನಿಕ್, ಮಧುರ ಅಶೋಕ್ ಕುಮಾರ್ ಹಾಗೂ ಶೋಭಾ ಮಹೇಶ್ ಉಪಸ್ಥಿತರಿದ್ದು ಕಲಾವಿದರನ್ನ ಪ್ರೋತ್ಸಾಹಿಸಿ ಅಭಿನಂದಿಸಿದರು. ಕಲಾಮಂಡಲಂ ತಂಡದ ಶ್ರೀಮತಿ ಶ್ರೀಜಾ ಆರ್ ಕೃಷ್ಣನ್, ಸತ್ಯನಾರಾಯಣ ಎನ್, ಸಾವಿತ್ರಿ ಅರವಿಂದ್ ಅವರ ನೃತ್ಯ ಪ್ರದರ್ಶನಗಳು ವಿಶೇಷ ಆಕರ್ಷಣೆಯಾಗಿದ್ದು ಪ್ರೇಕ್ಷಕರಿಂದ ಭಾರಿ ಮೆಚ್ಚುಗೆ ಪಡೆದವು. ಈ ಉತ್ಸವವು ಯುವ ಪ್ರತಿಭೆಗಳಿಗೆ ವೇದಿಕೆ ಒದಗಿಸುವುದರ ಜೊತೆಗೆ ಭಾರತೀಯ ನೃತ್ಯ ಪರಂಪರೆಯನ್ನು ಉಳಿಸಿ ಬೆಳೆಸುವ ಮಹತ್ವದ ಹೆಜ್ಜೆಯಾಗಿದೆ ಎಂದು ಗಣ್ಯರು ಹೇಳಿದರು. That is our motto. Let it reach to music, dance, culture, art, folk, whatever they call. Welcome and all the best. All the artists who are performed, they have a wonderful future in the coming days. Definitely they are going to become national, international artists. When they are entering, we can see them. There is a lot of goddess are entering into the dais. That I can feel it. All the best children, upcoming and promising artists. We have a wonderful future. We will be with you as a supporter. Thank you. Thank you, Basav Samiti Women Team. Thank you. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ.
ನಾಪಕ್ಲುವಿನ ಕೆಪಿಎಸ್ ಶಾಲೆಯ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಗೋಷ್ಠಿ ನಡೆಸಿ ಏಪ್ರಿಲ್ 22ರಂದು ಹಾಕಿ ಉತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಏಪ್ರಿಲ್ 22ರ ಬಳಿಕ ಚೇನಂಡ ಹಾಕಿ ಉತ್ಸವದಲ್ಲಿ ಮಹಿಳಾ ಹಾಕಿ ಸೇರಿದಂತೆ ನಾನಾ ಪಂದ್ಯಾವಳಿ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ನಾಪಕ್ಲುವಿನ ಕೆಪಿಎಸ್ ಶಾಲೆಯ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಗೋಷ್ಠಿ ನಡೆಸಿ ಮಾತನಾಡಿದ ಪಂದ್ಯಾವಳಿಯ ಕಾರ್ಯಾಧ್ಯಕ್ಷ ದೀನ ಚಂಗಪ್ಪ, ಏಪ್ರಿಲ್ 22ರಿಂದ ಮಹಿಳಾ ಹಾಕಿ ಆರಂಭವಾಗಲಿದೆ. ಇದಕ್ಕಾಗಿ ಈಗಾಗಲೇ 60ಕ್ಕೂ ಹೆಚ್ಚು ತಂಡಗಳು ನೋಂದಾಯಿಸಿಕೊಂಡಿವೆ. ಏಪ್ರಿಲ್ 15ರವರೆಗೆ ನೋಂದಾವಣಿಗೆ ಅವಕಾಶವಿದ್ದು ಇನ್ನಷ್ಟು ತಂಡಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಹಾಕಿ ನಮ್ಮೇಲಿ ಈ ಬಾರಿ 100x4 ರಿಲೇ, ಕಬ್ಕಬೆಯಿಂದ ನಾಪೋಕ್ಲು ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದವರೆಗೆ ಮ್ಯಾರಥಾನ್ ಸೇರಿದಂತೆ ನಾನಾ ಸ್ಪರ್ಧೆಗಳು ಇರಲಿವೆ. ಏಪ್ರಿಲ್ 29ಕ್ಕೆ ರಿಲೇ ಫೈನಲ್ ನಡೆಯಲಿದೆ. ಏಪ್ರಿಲ್ 30ರಂದು ಮಹಿಳಾ ಹಾಕಿ ಫೈನಲ್ ಪಂದ್ಯ ನಡೆಯಲಿದ್ದು ಅಂದು ಸಂಜೆ ಡಿಜೆ ನೈಟ್ಸ್ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಪಂದ್ಯಾವಳಿ ನಿರ್ದೇಶಕರಾದ ನಾಯಕಂಡ ದೀಪು ಮಾತನಾಡಿ, ಒಟ್ಟು 112 ಪಂದ್ಯಗಳು ನಡೆಯಲಿದ್ದು 448 ಗೋಲುಗಳು ದಾಖಲಾಗಿವೆ. 14 ಪಂದ್ಯಗಳು ಟೈ ಬ್ರೇಕರ್ಸ್ನಲ್ಲಿ ಅಂತ್ಯ ಕಂಡಿವೆ. ಈ ಬಾರಿಯೂ ಹಲವು ದಾಖಲೆಗಳು ಸೃಷ್ಟಿಯಾಗಿದ್ದು ಮುಂದಿನ ದಿನಗಳ ಪಂದ್ಯಗಳು ಇನ್ನಷ್ಟು ರೋಚಕವಾಗಿರಲಿದೆ ಎಂದು ತಿಳಿಸಿದರು. ಚೇನಂಡ ಹಾಕಿ ನಮ್ಮೆಯ ವಕ್ತಾರ ಸುರೇಶ್ ನಾಣಯ್ಯ ಮಾತನಾಡಿ, ಮೇ 2ರಂದು ನಡೆಯುವ ಫೈನಲ್ ಪಂದ್ಯಾವಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೇಂದ್ರ ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯಾ, ರಾಜ್ಯಸಭಾ ಸದಸ್ಯರಾದ ಅಜಯ್ ಮೇಘನ್ ಅವರನ್ನ ಆಹ್ವಾನಿಸಲಾಗಿದ್ದು ಎಲ್ಲರೂ ಬರುವುದಾಗಿ ತಿಳಿಸಿದ್ದಾರೆ. ಸ್ಥಳೀಯ ಶಾಸಕರು, ಸಂಸದರು ಅಂದಿನ ಕಾರ್ಯಕ್ರಮದಲ್ಲಿರಲಿದ್ದಾರೆ. ಕೋಲಾಟ್, ಬೊಳ್ಳಕಾಟ್ ಸೇರಿದಂತೆ ನಾನಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಸಮಯ ನೋಡಿಕೊಂಡು ಆಯೋಜಿಸಲು ತೀರ್ಮಾನಿಸಲಾಗಿದೆ. ಅಂದು ರಾತ್ರಿ ಸಂಗೀತ ಸಂಜೆ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಬೊಳ್ಳಕಾಟ್ ತರಬೇತಿ ಶಿಬಿರವನ್ನ ಆಯೋಜಿಸಲಾಗಿತ್ತು. ಇದೇ ಸಂದರ್ಭ ಪಂದ್ಯಾವಳಿ ಅಧ್ಯಕ್ಷ ಕಂಬಣಿ ಕರುಂಬಯ್ಯ, ಕಾರ್ಯದರ್ಶಿ ಮಧು ಮಾದಯ್ಯ, ಜಂಟಿ ಕಾರ್ಯದರ್ಶಿ ತಮ್ಮಿ ತಮ್ಮಯ್ಯ, ಜಪ್ಪು ದೇವಯ್ಯ, ದಿನೇಶ್ ತಿಮ್ಮಯ್ಯ, ವಿಪಿನ್ ಗಣಪತಿ, ಗಿರೀಶ್ ಪುಣಚ್ಚ, ಸಚ್ಚಿನಯ್ಯಪ್ಪ, ಜಿಮ್ಮಿ ಅಚ್ಚಯ್ಯ, ಶ್ಯಾಮಲ ಚಂಗಪ್ಪ, ನಮೃತ ಅಯ್ಯಪ್ಪ ಮತ್ತಿತರರು ಇದ್ದರು. ಎಷ್ಟು ಟೀಮ್ ಈಗ ಎಂಟರ್ ಆಗಿದೆ? 60+ ಆಗಿದೆ. ಬಟ್ ಇದು 50ವರೆಗೆ ಎಕ್ಸ್ಟೆಂಡ್ ಇದೆ. ಅದು ಟೈಮ್ ಇದೆ. ಮತ್ತೆ ರಿಲೇ ಮಾಡ್ತೀವಿ. 26-29ವರೆಗೆ ರಿಲೇ ಬರ್ತದೆ. ಸೊ 29ಗೆ ರಿಲೇ ಫೈನಲ್ಸ್ ಮಾಡೋ ಏರ್ಪಾಡಿದೆ. ಫೈನಲ್ಸ್ ಮತ್ತು ನಮ್ಮ ಮೆನ್ಸ್ದು ಸೆಮಿಫೈನಲ್ಸ್ 30 ತಾರೀಕು. ಮತ್ತೆ 30ಕ್ಕೆ ಇವ್ರಿಗೆ ಒಂದು DJ ಶೋ ಇದೆ. ಮಾಧ್ಯಮ ಮಿತ್ರರು ಬರಬೇಕು, ಎಲ್ಲರಿಗೂ ಒಂದು ಪಬ್ಲಿಸಿಟಿ ಎಲ್ಲ ಮನವರಿಕೆ ಮಾಡಿ. ಮತ್ತು ಫೈನಲ್ಸ್ಗೆ 2 hours ಮ್ಯೂಸಿಕಲ್ ಈವ್ನಿಂಗ್ ಇದೆ ರಾತ್ರಿ ಫೈನಲ್ಸ್ ಆದಮೇಲೆ. ಇಷ್ಟು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಈಗ 10ನೇ ತಾರೀಕಿಂದ ನಾವು ಕೊಡುವ ಆಟು ಪಾಠ ಪಡಿಕೆ ಕಾರ್ಯಕ್ರಮ ಅಂತ ಶುರು ಮಾಡ್ತೀವಿ. ಅದು ನಡೀತಾ ಇದೆ. ಬಾಳಪಾಠ ಅಂತ ಹೇಳೋದು ನಮ್ಮ ಕೊಡುವ ಸಂಸ್ಕೃತದಲ್ಲಿ ಒಂದು ಭಾಗ. ಅದನ್ನು ನಾವು ಚಿಕ್ಕ ಹುಡುಗರಿಗೆ ಕಲಿಸ್ತಾ ಇದ್ದೀವಿ. ಅಲ್ಲದೆ ಒಳಕಾಟು ಅಂತ ಹೇಳೋದು ಅದು ಸಹ ಕಲಿಸ್ತಾ ಇದ್ದೀವಿ. ನಾಳೆ 12ನೇ ತಾರೀಕಿಗೆ ಕಾಫಿ ಕುಡಿತರದ ಒಂದು ಸೆಮಿನಾರ್ ಅಂತ ಮಾಡ್ತಾಯಿದ್ದೀವಿ. ಇದಾದ ಮೇಲೆ ಹಲವು ಸೆಮಿನಾರ್ಗಳನ್ನು ಮಾಡ್ಕೊಳ್ತೀವಿ. ಕೊಡುವ ಮದುವೆ ಕಾರ್ಯಕ್ರಮ, ಅದು ಪದ್ಧತಿ ಸಂಸ್ಕೃತಿಯಿಂದ ಅದನ್ನು ಮಾಡ್ತೀವಿ. ಅದು ಯಾವಾಗ ಸರ್? ಅದು ಸರ್ ಈಗ ಇದರ ಜೊತೆಲೇ ನಡೀತಾ ಇದೆ. ಬಹುಶಃ ಅದು ಒಂದು 15ನೇ ತಾರೀಕು ಮೇಲೆ ಆ ಸೆಮಿನಾರ್ ನಡೆಸೋರ ಬಗ್ಗೆ ಜೊತೆ ಮಾತಾಡ್ಕೊಂಡಿದ್ದೀವಿ. 14ನೇ ತಾರೀಕಿನ ಮೇಲೆ ಅವ್ರು ಬರ್ತಾ ಇದ್ದಾರೆ ಅದು. ಆಮೇಲೆ ಕೋಲಾಟ ಅಂತ ಹೇಳೋದು ನಮ್ಮ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಒಂದು ಅಂಗ. ಇದು ಮಂದುಮಾನಿ ಕಾರ್ಯಕ್ರಮ ಅಂತ ಹೇಳ್ತೀವಿ. ಅದಕ್ಕಾಗಿ ಪ್ರತಿಯೊಂದು ಊರಲ್ಲೂ ಒಂದು ಮಂದು ಅಂತ ಇರುತ್ತೆ. ಒಂದು ಊರಿನ ಕೇಂದ್ರ ಬಿಂದುವಲ್ಲಿ ಜಾಗದಲ್ಲಿ ಒಂದು ಮಂದಿರುತ್ತೆ, ಅಲ್ಲಿ ಕೋಲಾಟ. ಅದರ ಬಗ್ಗೆ ಮಂದುಮಾನಿಯಲ್ಲಿ ಕೋಲಾಟ ಅಂತ ಹೇಳೋದು ಅದೊಂದು ಸೆಮಿನಾರ್ ನಡೆಯುತ್ತೆ. ಆಮೇಲೆ ನಮ್ಮ ಕುಲದೇವಿ ಕಾವೇರಿ ಕುರಿತಂಥ ಅದರ ಮಹತ್ವ, ಅದರ ಬಗ್ಗೆ ಅದರ ಬಗ್ಗೆಯೂ ಒಂದು ಸೆಮಿನಾರ್ ನಡೆಯುತ್ತೆ. ಇದು 15ನೇ ತಾರೀಕಿನ ನಂತರ ಇದು ದಿನಕ್ಕೊಂದು ಕಾರ್ಯಕ್ರಮ. ಇದಲ್ಲದೆ 19ನೇ ತಾರೀಕಿಗೆ ನಾವು ಜೇನು ಕೃಷಿ ಬಗ್ಗೆಯೂ ಒಂದು ಸೆಮಿನಾರ್ ನಡೆಸ್ತೀವಿ. ಅದಕ್ಕಾಗಿ ನಮ್ಮ ಚೇನಂಡ ಅಜಿತ್ ಪೂರ್ಣಚಾಂದ್ ಅವರು ಅದಕ್ಕೆ ಸಂಬಂಧಿಸಿದ ಜೊತೆ ಮಾತನಾಡಿ ಅದು ಕಾಫಿ ಬಗ್ಗೆ ಸೆಮಿನಾರನ್ನು ಹಮ್ಮಿಕೊಂಡಿದ್ದೇವೆ. ನಾವು
ಕಳೆದ ಜನವರಿ 1, 2, 3, 4ರಲ್ಲಿ ಉಳ್ನಾಡಲ್ಲಿ ಪ್ರೈಮರಿ ಸ್ಕೂಲ್ ಮತ್ತು ಹೈಸ್ಕೂಲ್ ಮಕ್ಕಳಿಗೆ ಇವಾಗಲೇ ಆಟ ಆಡಿಸಿದ್ದೀವಿ. ಅದರಲ್ಲಿ ಒಂದು 30 ಮಕ್ಕಳನ್ನು ಸೆಲೆಕ್ಟ್ ಮಾಡಿ ಇವಾಗ ಅವರಿಗೆ ಅಲ್ಲದೆ ಬೇರೆ ಮಕ್ಕಳು ಬರ್ತಾರೆ, ಎಲ್ಲರಿಗೂ ಕೋಚಿಂಗ್ ಕ್ಯಾಂಪ್ ಕೊಡ್ತಾ ಇದ್ದೀವಿ. ನಮ್ಮ ಸಚಿನ್ ಅಯ್ಯಪ್ಪನವರ ನೇತೃತ್ವ ಮತ್ತು ನಮ್ಮ NIS ಮಾಜಿ ಸೈನಿಕರು ಮತ್ತು NIS ಕೋಚ್ ಸಹ ಇದ್ದಾರೆ, ಅವ್ರ ನೇತೃತ್ವದಲ್ಲಿ ಇವಾಗಲೇ ಕೋಚಿಂಗ್ ಕೊಡ್ತಾ ಇದ್ದೀವಿ. ಅವರಲ್ಲಿ ಒಂದು 12 ಜನರನ್ನು ಒಳ್ಳೆ ಆಟಗಾರರನ್ನು ಸೆಲೆಕ್ಟ್ ಮಾಡಿ ಅವ್ರನ್ನು ಸ್ಪೋರ್ಟ್ಸ್ ಹಾಸ್ಟೆಲ್ಗೆ ಸೇರಿಸುವ ಪ್ರಯತ್ನವನ್ನು ಮಾಡ್ತೀವಿ. ಅಲ್ಲ ಸರ್, ನಮ್ಮಲ್ಲಿ ಒಂದು ವಿನಂತಿ ಸರ್, ಇದು ಜನರಲ್ ತಿಮ್ಮಯ್ಯ ಸ್ಟೇಡಿಯಂ, ಚೆರಿಯಪರಬು ಸ್ಟೇಡಿಯಂ ಅಂತ ಪೇಪರಲ್ಲಿ ಹಾಕಬೇಡಿ ದಯವಿಟ್ಟು. ಜನರಲ್ ತಿಮ್ಮಯ್ಯ ಸ್ಟೇಡಿಯಂ ಚೆರಿಯಪರಬು ಅಂತ ಬೇಕಾದ್ರೆ ಹಾಕಿ, ಜನರಲ್ ತಿಮ್ಮಯ್ಯ ಸ್ಟೇಡಿಯಂ ಅಂತ ಹಾಕೋದು. ಮತ್ತು ಒಂದು ರಿಕ್ವೆಸ್ಟು, 2 ವಾಕ್ ಓವರ್ದ ಹೆಡ್ಲೈನ್ಸಲ್ಲಿ ಬಂದಿದೆ ಹೆಸರು ಪೇಪರಲ್ಲಿ, ದಯವಿಟ್ಟು 2 ವಾಕ್ ಓವರ್ ಆಗಿದೆ, ಅದನ್ನು ಹೆಡ್ಲೈನ್ಸಲ್ಲಿ ಪೇಪರಲ್ಲಿ ಬಂದಿದೆ, ಅದನ್ನು ಹಾಗೆ ಕೊಡಬೇಡಿ ದಯವಿಟ್ಟು. ಆಟಗಾರರಿಗೆ ಅಥವಾ ಪ್ರೇಕ್ಷಕರಿಗೆ ಎಲ್ಲ ಮಧ್ಯಾಹ್ನ ಹೊತ್ತಲ್ಲಿ ಹಸ್ತಬಂಧದ ಊಟದ ವ್ಯವಸ್ಥೆಗಳು ನಾವು ಮಾಡ್ಕೊಳ್ತಾ ಇದ್ದೇವೆ. ಅತಿಥಿಗಳು ಅಷ್ಟೇ, ಎಲ್ಲರಿಗಿಲ್ಲ, ಸ್ಟಾಲ್ ಅವರು ಮುಗಿಸ್ಬೇಕಾಗುತ್ತೆ. ಹೊತ್ತಲ್ಲಿ ಯಾರು ಅಲ್ಲಿ ಪಡಾರಕ್ಕೆ ಹೋಟೆಲ್ಗಳು ಓಪನ್ ಇರಲ್ಲ, ಅಂತ ಕೆಲವು ಸಂದರ್ಭಗಳಲ್ಲಿ ನಾವು ಅದಕ್ಕಿರೋ ವ್ಯವಸ್ಥೆಗಳನ್ನು ಮಾಡ್ತೀವಿ. ನಾರಾಯಣ ವಿದ್ಯಾಲಯದವರು ತುಂಬ ಅಚ್ಚುಕಟ್ಟಾಗಿ ವೈದ್ಯಕೀಯ ವ್ಯವಸ್ಥೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ನನ್ನ ಮೊದಲು ಸಹ ಹೇಳಿದ್ದೆ, ಅವರ ಇನ್ಶೂರೆನ್ಸ್ ತುಂಬ ಚೆನ್ನಾಗಿರುವಂಥದ್ದು. ದಯವಿಟ್ಟು ನಾನು ಭೇಟಿ ನಡೆಸ್ತೇನೆ, ಅದನ್ನು ಪಡ್ಕೊಂಡು ಅದ್ರ ಬಗ್ಗೆ 2 ವಾಕ್ಯಗಳನ್ನು ಹೇಳಿದರೆ ಸಾರ್ವಜನಿಕರಿಗೆ ತುಂಬ ಉಪಕಾರ ಆಗುತ್ತೆ. ಅದೇ ಒಂದು ಮೂಲ ಉದ್ದೇಶದಿಂದಾಗಿ ನಾರಾಯಣ ವಿದ್ಯಾಲಯಗಳಿಗೆ ಇನ್ಶೂರೆನ್ಸ್ ತುಂಬ ಚೆನ್ನಾಗಿದೆ. ಅದು ಒಂದು ಭಾಗದಲ್ಲಿ. ಎರಡನೇ ಭಾಗದಲ್ಲಿ ನಮ್ಮ ಮ್ಯೂಸಿಯಂ ಒಂದು ಅನಾವರಣಗೊಳಿಸಬೇಕಿತ್ತು. ಬಹುಶಃ ಈ ದಿವಸ ಇವರೆಲ್ಲರೂ ಬಂದಿರೋ ಸಂದರ್ಭದಲ್ಲಿ ಅದನ್ನು ಅನಾವರಣ ಮಾಡಿಸಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ನಮ್ಮ ಲೋಗೋ ಅಥವಾ ನಾವೇನು ಬಾಪು ಅಂತ ಹೇಳ್ತೇವೆ, ಅದನ್ನು ಚಿತ್ರರೂಪದಲ್ಲಿ ವ್ಯಕ್ತಪಡಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಅದರಲ್ಲಿ ಇನ್ನೂ ಹೆಚ್ಚಿನ ವ್ಯವಸ್ಥೆಗಳನ್ನು ನಡೆದಿದೆ. ಮಧ್ಯದಲ್ಲಿ ದಿವಂಗತ ಪುಟ್ಟಪ್ಪನವರ ಏನು ನಾವು ವಿಗ್ರಹ ಅಂತ ಹೇಳ್ಬೋದು, ಫಸ್ಟ್ ಇಟ್ಟಿರ್ತೇವೆ, ಅದನ್ನು ಇಟ್ಟಿದ್ದೇವೆ. ಅದು ಸುತ್ತ ಈ 25 ವರ್ಷಗಳಲ್ಲಿ ಯಾರು ಟೂರ್ನಮೆಂಟನ್ನು ನಡೆಸಿದ್ದಾರೆ ಅವರಿಂದ ಕೆಲವು ಚಿತ್ರಗಳನ್ನು ಸಹ ನಾವು ಅಲ್ಲಿ ವ್ಯವಸ್ಥೆಗಳನ್ನು ದಯವಿಟ್ಟು ಬಂದು ಆಯ್ತು. ಇನ್ನೊಂದು 4 to 5 days ಸಿಗಲಿಲ್ಲ, ಅದು ಸಿಕ್ಕಿದ ತಕ್ಷಣ ಅದ್ರ ವ್ಯವಸ್ಥೆಯನ್ನು ನಾವು ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿದ್ದಾಪುರದಲ್ಲಿ ಆಯೋಜಿಸಿದ್ದ ಕ್ರಿಶ್ಚಿಯನ್ ಪ್ರೀಮಿಯರ್ ಲೀಗ್ನ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮಡಿಕೇರಿಯ ಆರ್ಚೇಂಜಲ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಸಾಧನೆಗೆ ವಯಸ್ಸು ಅಡ್ಡಿಯಾಗುವುದಿಲ್ಲ, ಮನಸ್ಸಿದ್ದರೆ ಮಾರ್ಗ ಎನ್ನುವುದನ್ನ ಇಲ್ಲೊಬ್ಬರು ರಿಕ್ಷಾ ಚಾಲಕ ಸಾಧಿಸಿ ತೋರಿದ್ದಾರೆ. ಇದೆಲ್ಲವೂ ಕಾರ್ಕಳದಲ್ಲಿ ಕಂಡುಬಂತು. ಬೆಂಗಳೂರು ನಗರದ ಬಸವೇಶ್ವರ ಸರ್ಕಲ್ನಲ್ಲಿ ಕಥಾ ನೃತ್ಯ ಅಂಗಣ ವತಿಯಿಂದ ಇಂಡಿಯನ್ ಇಂಟರ್ನ್ಯಾಷನಲ್ ಡ್ಯಾನ್ಸ್ ಫೆಸ್ಟಿವಲ್ ಆಯೋಜಿಸಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.